ಶಿವಗಿರಿ ಮಠ ವರ್ಕಳ ಮತ್ತು ಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ಆಶ್ರಯದಲ್ಲಿ ಶತಮಾನ ಮಹಾಪ್ರಸ್ಥಾನ ಶ್ರೀ ನಾರಾಯಣ ಗುರು ಗಾಂಧೀಜಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮವು ಡಿಸೆಂಬರ್ನಲ್ಲಿ ನಡೆಯಲಿದೆ. ಈ ಹಿನ್ನೆಲೆ ಪೂರ್ವಭಾವಿ ಸಭೆಯು ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಅಸೈಗೋಳಿಯ ಬಂಡರ ಭವನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಯುಟಿ ಖಾದರ್ ಅವರು ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ಗಾಂಧೀಜಿಯ ಸಂವಾದದ ಶತಮಾನೋತ್ಸವ ರಾಜ್ಯ ಮಟ್ಟದ ಐತಿಹಾಸಿಕ ಕಾರ್ಯಕ್ರಮವು ಡಿಸೆಂಬರ್ 3ರಂದು ಕೊಣಾಜಿಯಲ್ಲಿ ನಡೆಯಲಿದ್ದು ಎಲ್ಲ ವರ್ಗದ ಜನರು ಭಾಗವಹಿಸಲಿದ್ದು ಸೌಹಾರ್ದತೆಯ ಕಾರ್ಯಕ್ರಮವಾಗಲಿದೆ ಅಂತ ಹೇಳಿದರು. ಇದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಯಾಕೆಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಆ ವ್ಯಕ್ತಿತ್ವ ಮತ್ತು ಅವರ ವಿಚಾರಗಳನ್ನು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿಶ್ವದ ಬೇರೆ ಬೇರೆ ಕಡೆ ಇವತ್ತು ಬೇರೆ ಬೇರೆ ರೀತಿಯಿಂದ ಅವರು ಸಮಾಜ ಸುಧಾಕರಾಗಿ ಅವರ ತತ್ವ ಆದರ್ಶವನ್ನು ಇವತ್ತು ಕೂಡ ಎಲ್ಲ ಕಡೆ ಕೂಡ ಆಗಾಗ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಜನರಿಗೆ ಅದನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದೇಶಕ್ಕೆ ಅದು ಸ್ವಾತಂತ್ರ್ಯ ತೆಗೆಸಿಕೊಂಡ ಮಹಾತ್ಮ ಗಾಂಧೀಜಿಯವರು ಅವರ ಹಲವಾರು ವಿಚಾರಗಳನ್ನು ಮತ್ತು ಇನ್ನಿತರ ವಿಷನ್ ಏನಿದೆ ಅದು ಸಮರ್ಪಕ ಅರ್ಥ ಮಾಡಿಕೊಂಡು ಇಬ್ಬರು ಕೂಡ ಜೊತೆ ಸೇರಿಕೊಂಡು ಈ ದೇಶಕ್ಕಾಗಿ ಏನು ನಾವು ಚಿಂತನೆ ಮಾಡಬೇಕು ಅಂತ ಚರ್ಚೆ ಮಾಡಿದಂತ ಪ್ರಥಮ ಸಭೆ ಅದು ಇವತ್ತು 100 ವರ್ಷ ಆಯಿತು. ಇದನ್ನು ಬಹುಶಃ ಯುವ ಜನಾಂಗ ಮತ್ತು ಮುಂದಿನ ಹುಟ್ಟಿ ಬರೆದ ಮಕ್ಕಳಿಗೆ ಅದನ್ನು ಆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ವಿಚಾರ ತಿಳಿಸುವಂತಹ ಮತ್ತು ಈ ಮಾಹಿತಿಯನ್ನು ಟ್ರಾನ್ಸ್ಫರ್ ಮಾಡುವಂತ ಒಂದು ಕಾರ್ಯಕ್ರಮ ಆಗಿದೆ. ಇಡೀ ರಾಜ್ಯ ಮಟ್ಟದ ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧೀಜಿಯವರ ತತ್ವ ಅನುಭವಗೊಳಿಸುವಂತ ಈ ಕಾರ್ಯಕ್ರಮ ನಮ್ಮಲ್ಲಿ ಏರ್ಪಟ್ಟು ಬಂದಾಗ ನಾವೆಲ್ಲ ನಮ್ಮ ಊರವರು ಇದು ನಮ್ಮ ಊರ ಒಂದು ಕಾರ್ಯಕ್ರಮ ಅಂತ ಹೇಳಿ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸುವಂತ ಜವಾಬ್ದಾರಿ ನಮ್ಮ ಇವತ್ತು ಜವಾಬ್ದಾರಿ. ಅದಕ್ಕಾಗಿ ಬಹುಶಃ ನಮ್ಗೆಲ್ಲ ಇದರ ಬಗ್ಗೆ ಮಾಹಿತಿ ಕೊಡಬೇಕು, ತಮ್ಮಿಂದಾದ ರೀತಿಯಲ್ಲಿ ಇದರಲ್ಲಿ ಭಾಗವಹಿಸಬೇಕು, ತಮ್ಮ ರೀತಿ ಎಲ್ಲ ಸಹಕಾರ ಇವತ್ತು ಕೊಡಬೇಕು. ಯಾಕೆ ಮತ್ತೆ 100ನೇ ವರ್ಷದ ಮಹಾತ್ಮ ಗಾಂಧೀಜಿ ಮತ್ತು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಚರ್ಚೆ ಮತ್ತು ಅವರ ವಿಚಾರಗಳನ್ನು ಬಹುಶಃ ಇವತ್ತು ತಿಳಿಸುವಂತ ಕಾರ್ಯಕ್ರಮ ಬೇರೆ ರಾಜ್ಯದ ಎಲ್ಲಿ ಕೂಡ ಆಗ್ಲಿಕ್ಕಿಲ್ಲ. ಇನ್ನು ಮತ್ತೆ 100 ವರ್ಷ ಕಾಯ್ಬೇಕು, 200 ವರ್ಷ ಆಗ್ಬೇಕಂತ. ಅದಕ್ಕೆ ಇದನ್ನು ಇನ್ನು 100 ವರ್ಷ ಕೂಡ ಜನರು ನೆನಪಿಸಿರುವಂತ ಕಾರ್ಯಕ್ರಮವಾಗಿ ನಾವು ಪರಿವರ್ತನೆ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆರ್ಯ ಇಡಿಗ ಮಹಾಸಂಸ್ಥಾನದ ಪೀಠಾಧಿಪತಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಅವರು ಮಾತನಾಡಿ, ಮಹಾತ್ಮ ಗಾಂಧೀಜಿಯವರು 3 ಬಾರಿ ಶಿವಗಿರಿಗೆ ಬಂದಿದ್ರು. ಗಾಂಧೀಜಿಯವರ ಸ್ವಾತಂತ್ರ್ಯದ ಹೋರಾಟದೊಂದಿಗೆ ಸಮಾಜದಲ್ಲಿದ್ದ ಅಸ್ಪೃಶ್ಯತೆಯನ್ನ ದೂರಗೊಳಿಸಲು ಪ್ರೇರಣೆಯಾದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಇದೀಗ ಅವರ ಸಮ್ಮಿಲನವು ಶತಮಾನೋತ್ಸವನ ಆಚರಿಸ್ತಾ ಇದ್ದು ಈ ಕಾರ್ಯಕ್ರಮವು ಈ ನಾಡಿನ ಜನರಿಗೆ ಒಂದು ಅವಕಾಶವಾಗಿದೆ. ಎಲ್ಲರೂ ಸಹಕರಿಸುವಂತೆ ವಿನಂತಿಸಿದರು. ನಾರಾಯಣ ಗುರುಗಳು ಪ್ರಭಾವವನ್ನು ನಿಂತು ಗಾಂಧೀಜಿ ಶಿವಗಿರಿಗೆ ಬರ್ತಾರೆ. ಗಾಂಧೀಜಿ ಹತ್ರ ಅದು ನಾರಾಯಣ ಗುರುಗಳ ಹತ್ರ ಒಂದಷ್ಟು ಚರ್ಚೆಯನ್ನು ಮಾಡ್ತಾರೆ. ಅಲ್ಲಿ ಅವತ್ತು ಹಾಲ್ಟ್ ಆಗ್ತಾರೆ. ಒಟ್ಟು 3 ಸಾರಿ ಶಿವಗಿರಿಗೆ ಗಾಂಧೀಜಿ ಅವರು ಬಂದಿದ್ದಾರೆ. ಪ್ರಥಮ ಅವರ ಹತ್ರ ಮಾತಾಡಿದ ನಂತರ ಸಂವಾದ ಆದ ನಂತರ ಸಾಯಂಕಾಲ ತ್ರಿವೇಂದ್ರಮಿನಲ್ಲಿ ದೊಡ್ಡ ಸಮಾವೇಶದಲ್ಲಿ ಹೇಳ್ತಾರೆ, ನನ್ನ ಜೀವಿತದಲ್ಲಿ ನನಗೆ ಒಂದು ಅತ್ಯಂತ ದೊಡ್ಡ ಸ್ಫೂರ್ತಿ ಬಂದಿದೆ. ಅದಕ್ಕಾಗಿ ನನ್ನ ಏನು ಯಂಗ್ ಇಂಡಿಯಾ ಅಂತ ಇದ್ದ ಅವರ ಪತ್ರಿಕೆಗೆ ಹರಿಜನ ಅಂತ ಹೆಸರು ಕೊಡ್ತಾರೆ. ನಾವು ಸ್ವಾತಂತ್ರ್ಯದ ಒಟ್ಟಿಗೆ ಇಲ್ಲಿಯ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವ ಮಹತ್ತಾದ ಕಾರ್ಯ ಇದೆ. ಅದಕ್ಕೆ ನನಗೆ ಸ್ಫೂರ್ತಿಯನ್ನು ನೀಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ಅಲ್ಲಿ ಹೇಳ್ತಾರೆ. ಅದರಿಂದ ಅವರು ಪ್ರೇರಿತವಾದ ಇವತ್ತು ಏನಾದರೂ ಅಲ್ಪ ಸ್ವಲ್ಪ ಸಮಾನತೆ ಬಂದಿದ್ರೆ ಅದು ನಾನು ಬಂದಾಗಲೇ ಹೇಳಿದೆ, ಗಾಂಧೀಜಿಯ ಕನಸು ನಾರಾಯಣ ಗುರುಗಳ ಸಿದ್ಧಾಂತ ಥಿಯರಿ ಇವತ್ತು ಒಟ್ಟಿಗೆ ಈ ಬಂಡರ ಸಂಘದಲ್ಲಿ ನಡೆಯುತ್ತಿದೆ. ಅದಕ್ಕೆ ನಾಳೆಗೂ ನಡೆಯುವ ಈ ನಾರಾಯಣ ಗುರು ಮಹಾತ್ಮ ಗಾಂಧೀಜಿಯ ಸಂವಾದದ ಶತಮಾನೋತ್ಸವ, ಇನ್ನೊಂದು ನಾರಾಯಣ ಗುರುಗಳ ಸಮಾಧಿ 1828ರಲ್ಲಿ ಆಯ್ತು. ಅದು ನಾವು 2-3 ವರ್ಷದ ಮೊದಲೇ ಅದನ್ನು ಆಚರಣೆ ಮೊನ್ನೆ ರಾಷ್ಟ್ರಪತಿಯಿಂದ ಉದ್ಘಾಟನೆ ಮಾಡಿ 3 ವರ್ಷಗಳ ಕಾಲ ವಿಶ್ವಾದ್ಯಂತ ಆಚರಿಸುವ ಅದನ್ನು ಸಹ ಇಲ್ಲಿ ಒಟ್ಟಿಗೆ ಸೇರಿ ಮಾಡುವ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಕೊಣಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೀತಾ ದಾಮೋದರ್ ಕುಂದಾರ್ ಅವರು ಮಾತನಾಡಿ, ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವು ಇದೀಗ ಕೊಣಾಜಿ ವ್ಯಾಪ್ತಿಯಲ್ಲಿ ನಡೀತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಎಂದರು.
ನಮಗೆ ತುಂಬ ಸಂತೋಷದ ವಿಷಯ ಅಂದರೆ ಇದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಆಗಿತ್ತು. ಅದನ್ನು ನಮ್ಮ ಸ್ಪೀಕರ್ ಸರ್ ಅವರು ನಮ್ಮ ಈ ನಾನು ಕೊಣಜಿ ಗ್ರಾಮ ಅಧ್ಯಕ್ಷರಾಗಿದ್ದು, ಈ ಗ್ರಾಮದಲ್ಲಿ ನಮ್ಮ ಪಂಚಾಯತ್ ಎದುರುಗಡೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡ್ತಿದ್ದಾರೆ ಅಂದರೆ ನಮಗೆ ಒಂದು ಹೆಮ್ಮೆಯ ವಿಷಯ. ಹಿರಿಯರಾದ ಇಬ್ರಾಹಿಂ ಕೋಡಿಚಲ್ ಅವರು ಮಾತನಾಡಿ, ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ಗಾಂಧೀಜಿಯವರ ತತ್ವ ಆದರ್ಶಗಳು ನಮಗೆಲ್ಲರಿಗೂ ಮಾದರಿಯಾಗಿದೆ. ಅವರ ಸಂದೇಶಗಳು ಯಶಸ್ವಿಯಾಗಬೇಕಾದರೆ ನಾವೆಲ್ಲರೂ ಜಾತಿ ಮತ ಪಕ್ಷ ಭೇದವಿಲ್ಲದೆ ಒಗ್ಗಟ್ಟಾಗಿ ಡಿಸೆಂಬರ್ನಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದರು. ನಾವೆಲ್ಲ ಮನಸ್ಸು ಮಾಡಿದರೆ ಒಂದು 10,000 ಜನ ಸೇರಿಸಿ ಒಂದು ಮಾದರಿ ಸಮ್ಮೇಳನ ಮಾಡುವುದಕ್ಕೆ ನಮಗೆ ಕಷ್ಟ ಆಗಲಿಕ್ಕಿಲ್ಲ. ಯಾತಕ್ಕಂತ ಹೇಳಿದರೆ ಅಷ್ಟು ತಾಕತ್ತು ನಮ್ಮ ಸ್ಪೀಕರ್ಗೂ ಇದೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಜನರಿಗೂ ಕೂಡ ಇದೆ. ಅದರಿಂದ ಒಂದು ವ್ಯಕ್ತಿಯಿಂದ ಯಾವುದೇ ಸಮ್ಮೇಳನವನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಅನೇಕ ಧರ್ಮಗಳ ಮುಖ್ಯಸ್ಥರು, ಅನೇಕ ಸಂಘಟನೆಗಳ ಮುಖ್ಯಸ್ಥರು, ಅನೇಕ ಪಕ್ಷಗಳ ಮುಖ್ಯಸ್ಥರು ಒಂದು ಕಡೆ ಸೇರಿದರೆ ಅದು ಎಂತಹ ಸಾಧನೆಯನ್ನು ಕೂಡ ನಮಗೆ ಮಾಡಬಹುದು. ಅದಕ್ಕೆ ನಾವು ಹಿಂಜರಿಕೆ ಪಡುವುದು ಅಗತ್ಯ ಇಲ್ಲ. ಪ್ರಪ್ರಥಮವಾಗಿ ನಾನು ಹೇಳಲಿಕ್ಕೆ ಬಯಸುವಂಥದ್ದು, ಇಲ್ಲಿ ಇವತ್ತು ಏನು ನಾವು ಈಗ ನೋಡಿದ್ವೋ ಎಲ್ಲ ಸಮಾಜದವ್ರನ್ನ ಗುರುತು ಮಾಡಿ ಅವರಿಗೊಂದು ಆಸನದ ವ್ಯವಸ್ಥೆಯನ್ನು ಕೊಟ್ಟು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಒಂದು ಸ್ಥಾನಮಾನ ಕೊಟ್ಟು ಅವರನ್ನು ಕರ್ಕೊಂಡ್ವಲ್ಲ, ಇದು ಭಾರತದ ಕಲ್ಪನೆ. ಇದೇ ಕಲ್ಪನೆಯ ಹಿಂದೆ ಈ ಕಾರ್ಯಕ್ರಮ ನಡೀತಾ ಇದೆ. ಭಾರತದ ಈ ಸಂವಿಧಾನದ ಕಲ್ಪನೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ನಿಜವಾದ ಸಾಮಾಜಿಕ ನ್ಯಾಯದ ಹರಿಕಾರ, ಸೋಷಿಯಲ್ ಇಂಜಿನಿಯರ್ ಯಾರು ಅಂತ ಹೇಳಿದ್ರೆ, ಈಗ ಏನು ಮಾನ್ಯ ಖಾದರ್ ಅವರು ಮಾಡಿದ್ರು ಇದು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಬಹಳ ಸ್ಪಷ್ಟವಾಗಿ ನಮಗೆ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅವರದ್ದು ಮೊದಲನೇ ತತ್ವ ಅಂತ ಹೇಳಿದ್ರೆ ಒಂದು ಜಾತಿ, ಒಂದು ಮತ, ಒಂದು ದೇವರು ಮತ್ತೆ ಒಂದು ದೇಶ. ಅವತ್ತು ಮೊದಲನೇ ಒಂದು ತತ್ವ, ಅದನ್ನ ಎಲ್ಲರೂ ಪಾಲಿಸಬೇಕು. ಆಗಿನ ಕಾಲದಲ್ಲಿ ಪರಿಸ್ಥಿತಿ ಬೇಕು, ಈಗ ಕಾಲ ಬದಲಾಗಿದೆ, ಎಲ್ಲರೂ ಅದನ್ನು ಪಾಲಿಸ್ತಾ ಇದ್ದಾರೆ ಅಂತೇಳಿ ನನಗೆ ನಂಬಿಕೆ. ಇವತ್ತೇನು ಬಂದಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ, ಈ ದೊಡ್ಡ ಸಂಖ್ಯೆಯಲ್ಲಿ ನಂಗೆ ಅನಿಸ್ತದೆ 10,000 ಜನ ಉಳ್ಳಾಲ ಕ್ಷೇತ್ರದಲ್ಲೇ ಬರುವ ನನಗೆ ಅನಿಸ್ತದೆ. ಸರಿನಾ? ಅಂದ್ರೆ ಅದು ಕೂಡ ಒಂದು ಮಾದರಿ ಮಾಡಿದ್ದಾರೆ. ಇವತ್ತು ಮಾದರಿ ಅಂದ್ರೆ ಇಡೀ ಸಮಾಜ ಮಾಡ್ತಾ ಇದ್ದಾರೆ. ಗಟ್ಟಿ ಸಮಾಜ ಇದ್ದಾರೆ, ಯಾದವ ಸಮಾಜ ಇದ್ದಾರೆ, ಕುಲಾಲ ಸಮಾಜ ಇದ್ದಾರೆ, ವಿಶ್ವಕರ್ಮ ಸಮಾಜ ಇದ್ದಾರೆ, ಎಲ್ಲಾ ಸಮಾಜ, ಶೆಟ್ಟ ಸಮಾಜ ಇದ್ದಾರೆ. ಎಲ್ಲಾ ಸಮಾಜವನ್ನು ಕೂತುಕೊಂಡು ನಾರಾಯಣ ಗುರು ಸಂದೇಶ ಇದು ಒಂದು ಜಾತಿ, ಒಂದು ಮತ, ಒಂದು ಸಂದೇಶವನ್ನು ಯಾವ ರೀತಿಯಲ್ಲಿ ಹರಡಬೇಕು ಅನ್ನೋದು ಕೂಡ ಇವತ್ತು ಸಭಾಧ್ಯಕ್ಷರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ಸಭೆಯಲ್ಲಿ ಮುಖಂಡರಾದ ಕೆಟಿ ಸುವರ್ಣ, ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಹೈದರ್ ಪರ್ತಿಪಾಡಿ, ಚಂದ್ರಹಾಸ್ ಉಳ್ಳಾಲ್, ತಹಶೀಲ್ದಾರ್ ಪ್ರಭಾಕರ್ ಕೋರೆ, ನಾರಾಯಣ ಅಧ್ಯಯನ ಪೀಠದ ನಿರ್ದೇಶಕರಾದ ಜಯರಾಜ್, ಸಲಹಾ ಸಮಿತಿ ಸದಸ್ಯರಾದ ಪಿವಿ ಮೋಹನ್, ಪ್ರಶಾಂತ್ ಕಾಜವ, ದೇವದಾಸ್ ಭಂಡಾರಿ, ಕಣಚೂರು ಮೋನು, ರಕ್ಷಿತ್ ಶಿವರಾಮ್ ಬೆಳ್ತಂಗಡಿ, ನೋಡಲ್ ಅಧಿಕಾರಿಯಾದ ಪ್ರೊಫೆಸರ್ ಬೋಜಾ ಪೂಜಾರಿ, ಬಂಡರ ಸಂಘದ ಅಧ್ಯಕ್ಷರಾದ ರವೀಂದ್ರ ರೈ ಕಲ್ಲಿಮರ್, ಕ್ಲೇರಾ ಕುವೆಲ್ಲೋ ಹಾಗೂ ವಿವಿಧ ಸಂಘಟನೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ? ಆರಾಧ್ಯ ಇನ್ ಲಾಡ್ಜಿಂಗ್. ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ. ಕುತ್ತಾರು, ತೊಕ್ಕೊಟ್ಟು, ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ. ಕುತ್ತಾರು ಕೊರಗಜ್ಜ ಆದಿಸ್ಥಳ ಕೇವಲ 3 ನಿಮಿಷ. ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ 5 ನಿಮಿಷ. ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜು 5 ನಿಮಿಷ. ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು 5 ನಿಮಿಷ. ಕನಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ 5 ನಿಮಿಷ. ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ 15 ನಿಮಿಷ. ಇನ್ಫೋಸಿಸ್ ಮುಡಿಪು ಕೇವಲ 20 ನಿಮಿಷ. ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ 10 ನಿಮಿಷ. ಸೋಮೇಶ್ವರ ಬೀಚ್ ಮತ್ತು ದೇವಾಲಯ 15 ನಿಮಿಷ. ಮಂಗಳೂರು ನಗರ ಕೇವಲ 15 ನಿಮಿಷ. ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರ್ಲಿ, ಆರಾಧ್ಯ ಇನ್ ನಿಮ್ಮದಂತೆ ಮನೆ ಇರುವ ಅನುಭವವನ್ನ ನೀಡುತ್ತದೆ. ಆರಾಮದಾಯಕ ಕೊಠಡಿಗಳು, ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ. ಈಗಲೇ ಬುಕ್ ಮಾಡಿ. ಆರಾಧ್ಯ ಇನ್, ಹತ್ತಿರವಿರು, ಹಸನಾಗಿರು.